ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಒಂದು ನಿಮಿಷ ಪ್ಲೀಸ್, ನಿಮ್ಮ ಹತ್ರ ಮಾತಾಡಲೇಬೇಕು. ಇವಾಗ ಮಾತಾಡಲಿಲ್ಲ ಅಂದರೆ ಮತ್ತೆ ಯಾವತ್ತೂ ಮಾತಾಡೋಕ್ಕಾಗಲ್ಲ ಅನ್ಸುತ್ತೆ. ಆದರೆ ನಿನ್ನ ಜೊತೆ ಮಾತಾಡೋ ಅನಿವಾರ್ಯ ಆಗಲಿ ಅವಶ್ಯಕತೆ ಆಗಲಿ ನನಗಿಲ್ಲ. ಆದರೆ ನನಗಿದೆ, ನಿಮಗೂ ಇದೆ. ನಿಮಗಿದು ಬೇಡ ಅಂತ ನೀವು ಬಿಡ್ಬೋದು, ಆದರೆ ನಾನು ಬಿಡಲ್ಲ. ಮೊದಲನೇದಾಗಿ ನಿಮಗೆ ಗೊತ್ತಿಲ್ಲದೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸಿ. ಐ ಆಮ್ ಸಾರಿ. ಪ್ರತಿ ಸಲ ತಪ್ಪು ಮಾಡಿ ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ತಿಯಲ್ಲ, ನಿನಗೇನು ಅನ್ಸಲ್ವಾ? ತಪ್ಪು ಮಾಡಿ ಕ್ಷಮೆ ಕೇಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ಯಾ ಅಥವಾ ಕ್ಷಮಿಸಿದ ಮೇಲೆ ಇಷ್ಟೇ ತಾನೇ ಅನ್ನೋ ಕೇರ್ಲೆಸ್ನೆಸ್? ಖಂಡಿತವಾಗ್ಲೂ ಇಲ್ಲ ರೀ, ಇಲ್ಲ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆದಮೇಲೂ ಮತ್ತೆ ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಲ್ಲ, ಯಾಕೆ ಮಾಡ್ತಿದ್ಯಾ? ಇದರಿಂದ ಏನು ಸಿಗುತ್ತೆ ನಿಮಗೆ? ನಾನು ಮೊದಲನೇ ದಿನನೇ ಹೇಳಿದೆ, ಅಂತರಂಗೆ ಇರೋ ಸತ್ಯನ ಹೇಳೋಣ ಅಂತ. ಹೇಳೋದು ಬೇಡ ಅಂತ ತಡೆದವ್ರು ಯಾರು? ನೀನು. ಮುಂದೊಂದು ದಿನ ಈ ಥರ ಸಿಚುವೇಶನ್ ಬರುತ್ತೆ, ನಾನು ಕ್ಲಿಯರ್ ಆಗಿರಬೇಕು ಅಂದರೆ ಇರೋ ಸತ್ಯನ ಹೇಳಬೇಕು ಅಂದಾಗ ಸತ್ಯ ಹೇಳಬಾರ್ದು ಅಂತ ಪ್ರಾಮಿಸ್ ತೊಗೊಂಡಿದ್ಯಾರು? ನೀನು. ಇಷ್ಟೆಲ್ಲ ಆಗಿ ಸತ್ಯನ ಮುಚ್ಚಿಟ್ಟು ಅಂತರನ್ ಜೊತೆ ಇಷ್ಟು ದೂರ ಟ್ರಾವೆಲ್ ಮಾಡಿದ್ಮೇಲೆ ನೀನಾಗಿ ಇಂಟರ್ವ್ಯೂ ಕೊಡ್ತೀಯ, ಏಜೆ ನನ್ನ ಗಂಡ ಅಂತ ಹೇಳ್ತೀಯ, ನಿಮ್ಮಡ್ಲಲ್ಲೇ ಸಾಯ್ತೀನಿ. ನೀ ಹೇಳಿದ್ದೇನಲ್ಲ ನಂಬಕ್ಕೆ ನನ್ನೇನು ಫೂಲ್ ಅನ್ಕೊಂಡಿದ್ಯಾ? ನಿನ್ ಮನ್ಸಲ್ಲಿ ಏನಿತ್ತು ಅಂತ ಇಷ್ಟೆಲ್ಲ ಮಾಡಿದ್ಯಾ? ಇಲ್ಲ ರೀ, ನನ್ನ ಮನಸ್ಸಲ್ಲಿ ಬೇರೆ ಏನೂ ಇರಲಿಲ್ಲ. ನೋ, ಎಲ್ಲ ಆಗೋಯ್ತು, ಇನ್ನೇನಿದೆ ಅಂತ ನನ್ನ ಹೇಗೆ ಕನ್ವಿನ್ಸ್ ಮಾಡ್ಲಿ? ಇಷ್ಟೆಲ್ಲ ಸತ್ಯನ ಮುಚ್ಚಿಟ್ಟು ಯಾಕಬ್ಬ ಈ ತರ ಮಾಡಿದೆ ಅಂದ್ರೆ ನಾನು ಏನು ಉತ್ತರ ಕೊಡ್ಲಿ? ಏನು ಹೇಳಲಿ ಅವಳಿಗೆ? ಕಾಲ ಮೀರೋಯ್ತು ಅಂದ್ರೆ ನನ್ನನ್ನು ಬಿಟ್ಟು ಹೋಗ್ತಾಳೆ. ಮತ್ತದೇ ಒಂಟಿ ಜೀವನ. ಹಿಟ್ಲರ್ ಅನ್ನೋ ನೇಮ್ ಪ್ಲೇಟ್ ಮಾತ್ರ ಉಳಿಯುತ್ತೆ. ಸಂತೋಷನಾ? ರೀ ಪ್ಲೀಸ್, ನೀವು ತುಂಬ ಬೇರೆ ಥರ ಯೋಚನೆ ಮಾಡ್ತಿದ್ದೀರಾ. ಆ ಥರ ಎಲ್ಲ ಆಗಲ್ಲ. ನಾನು ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ಸಾರಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ಅಂತರ ಬಗ್ಗೆ ನಿನಗೆ ಏನು ಗೊತ್ತು? ನಿನಗೆ ಗೊತ್ತಿರೋದು ಎಳ್ಳಷ್ಟೇ, ಆದ್ರೆ ನನಗೆ ಅವಳ ಬಗ್ಗೆ ಕಡಲಷ್ಟು ಗೊತ್ತು. ಅಂತರ ನನ್ನ ಉಸಿರಲ್ಲಿ ಬೆರೆತೋಗಿದ್ದಾಳೆ. ಇವತ್ತು ನೀನು ಮಾಡಿರೋ ತಪ್ಪಿಗೆ ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತ್ರೆ ನಾನು ಏನು ಮಾಡಲಿ? ಏನು ಹೇಳಲಿ? ನಾನು ಎರಡೆರಡು ಆಘಾತನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಂತರ ಇಲ್ದಿರೋ ಜೀವನನ ನಾನು ಹೇಗೆ ಕಲ್ಪಿಸ್ಕೊಳ್ಳಿ? ಅಂತರ ಅಕ್ಕ ಮನೆ ಬಿಟ್ಟು ಹೋಗಲ್ಲ. ಅವ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಒಂದು ಮಾತು ಹೇಳಿದ್ರು ನಾನೇ ಮನೆ ಬಿಟ್ಟು ಹೋಗ್ತೀನಿ. ಯಾಕೆ ಅಂದ್ರೆ ನಂಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆ. ಬೇಕಿದ್ರೆ ನೀವೇ ನೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.